ಹೀಗೆ ಬೇರೆ ಬೇರೆ ಶೇಪ್ಗಳಲ್ಲಿ ಜಗ್ಲಿಂಗ್ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಹೇಳಿದ್ರು, ತೇಜಸ್ವಿ ನಿಂಗೆ ಜಗ್ಲಿಂಗ್ ಬರುತ್ತೆ ಅಂತ ಗೊತ್ತಾಯ್ತು, ಬೇರೆ ಏನಾದರೂ ಮಾಡು. ಸೊ ಹಾಗಾಗೇನೆ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡೋಣ ಅಂತ ಹೇಳಿ ಒಂದು ಬ್ಯಾಲೆನ್ಸಿಂಗ್ ಶುರು ಮಾಡಿಕೊಂಡೆ. ಏನಪ್ಪ ಇದು ಅಂತಂದ್ರೆ ಇದ್ರ ಹೆಸರು ರೋಲಾ ಬೋಲಾ ಅಂತ. ಒಂದು ರೋಲರ್ ಇರುತ್ತೆ, ಅದರ ಮೇಲೆ ಹಿಂಗೊಂದು ಹಲಗೆ ಇಡ್ತೀನಿ, ಆಲ್ಮೋಸ್ಟ್ ಒಂದು ರೀತಿ ಮಣೆ ಥರ. ಅದ್ರ ಮೇಲೆ ನಾನು ಹಿಂಗೆ ನಿಂತ್ಕೊಂಡು, ಹಿಂಗಲ್ಲ, ನನ್ನನ್ನು ನಾನು ಹಿಂಗೆ ಬ್ಯಾಲೆನ್ಸ್ ಮಾಡ್ಕೋತಾ ಜಗ್ಲಿಂಗ್ ಮಾಡ್ತೀನಿ. ಹೀಗೆ ವಿಶೇಷವಾಗಿರೋದು ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿ ಹಾಗೆ ಹುಲ್ಲು ಹೂಪು ತಗೊಂಡೆ. ಹುಲ್ಲು ಹೂಪಿಲ್ಲಿ ಎಷ್ಟು ಜನಕ್ಕೆ ಮಾಡಕ್ಕೆ ಬರುತ್ತೆ? ಸುಮಾರು ಜನ ಕೈ ಎತ್ತಿಸ್ತಾ ಇದ್ದೀರಾ. ಬಟ್ ಹುಲ್ಲು ಹೂಪ್ ಮಾಡ್ಕೋತಾ ಜಗ್ಲಿಂಗ್ ಮಾಡೋರು ಯಾರಾದರೂ ಇದ್ದೀರಾ? ಈಗ ಹಿಂಗೆ ಮಾಡ್ತಾ ಇರ್ಬೇಕಾದ್ರೆ ಅನ್ನಿಸ್ತು, ಯಾಕೆ ನಾನು ರೋಲಾ ಬೋಲಾ ಮೇಲೆ ನಿಂತ್ಕೊಂಡು ಸೊಂಟದಲ್ಲಿ ಹುಲ್ಲು ಹೂಪ್ ತಿರುಗಿಸ್ತಾ ಜಗ್ಲಿಂಗ್ ಮಾಡಬಾರ್ದು ಅಂತ. ಟ್ರೈ ಮಾಡ್ಲಾ? ಎಸ್, ನೋಡೋಣ. ಸೊ ರೋಲಾ ಬೋಲಾ ಮೇಲೆ ನಿಂತ್ಕೊಂಡು ನನ್ನ ನಾನು ಬ್ಯಾಲೆನ್ಸ್ ಮಾಡ್ಕೋತಾ ಇದನ್ನು ಚೂರು ದೂರ ತಳ್ಕೊಳ್ಳೋಣ. ಹಾ, ಓ ಸೈಕಲ್ ಇದಾಯ್ತು. ಹಿಂಗೆ ನಿಂತ್ಕೊಂಡು ನನ್ನ ನಾನು ಬ್ಯಾಲೆನ್ಸ್ ಮಾಡ್ಕೋತಾ ಸೊಂಟದಲ್ಲಿ ಹುಲ್ಲು ಹೂಪ್ ತಿರುಗಿಸ್ಕೊಂತ ಅದರೊಟ್ಟಿಗೆ ಜಗ್ಲಿಂಗ್. ಹೀಗೆ ಮಾಡ್ತಾ 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 ನನಗೇನು ಅನ್ನಿಸ್ತು, ಇನ್ನೊಂದು ಸ್ವಲ್ಪ ಏನಾದರೂ ಸ್ಪೆಷಲ್ ಆಗಿರೋದು ಏನಾದ್ರು ತರಬೇಕು ನನ್ನ ಶೋಗೆ ಅಂತ ಹೇಳಿ ಏನು ಮಾಡಿದೆ, ಇದ್ರಲ್ಲಿ ಜಗ್ಲಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ದ್ಯಾಟ್ ವಾಸ್ ಅ ಜೋಕ್. ಆನ್ ಅ ಸೀರಿಯಸ್ ನೋಟ್, ಈ ಚಾಕು ಇದೆಯಲ್ಲ, ಇದು ಆಲ್ಮೋಸ್ಟ್ 300 ವರ್ಷ ಹಳೆಯದು. 300 ವರ್ಷ. ನಾನಿದ್ರ ಬ್ಲೇಡು ಮತ್ತೆ ಹ್ಯಾಂಡ್ಲು ಮಾತ್ರ ಚೇಂಜ್ ಮಾಡಿದ್ದೀನಿ, ಬೇರೆ ಏನೂ ಚೇಂಜ್ ಮಾಡಿಲ್ಲ. ಆದರೆ ಈಗ ನಿಮ್ಮೆಲ್ಲರ ಮುಂದೆ ಇದನ್ನ ಜಗ್ಲಿಂಗ್ ಮಾಡಿ ತೋರಿಸ್ತೀನಿ. ರೆಡಿನಾ? ಸೂಪರ್. ಆಕ್ಚುಲಿ ನನ್ನ ಹತ್ರ ಈಗ ಈ 3 ಚಾಕುಗಳಿದ್ದಾವೆ. ಈ ಆಕ್ಟಿಂಗ್ ಮಾತ್ರ ನಿಮ್ಮೆಲ್ಲರ ಹೆಲ್ಪ್ ಬೇಕು ನನಗೆ. ಓಕೆ, ಏನಿಲ್ಲ, ನನ್ನ ಜೊತೆ 3, 2, 1 ಅಂತ ಹೇಳಬೇಕು. ರೆಡಿನಾ? ಓಕೆ, ಕಮ್ ಆನ್, ಕೌಂಟ್ ವಿತ್ ಮೀ. 3, 2, ಒಂದು ನಿಮಿಷ. ಈ ಆಕ್ಟ್ನ ಇನ್ನೂ ಒಂದು ಸ್ವಲ್ಪ ವಿಶೇಷ ಮಾಡೋಣ ಅಂತ ಅನ್ನಿಸ್ತಾ ಇದೆ, ಇನ್ನೂ ಒಂದು ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂತ. ಸ್ಪೆಷಾಲಿಟಿ ಜನರಲಿ ಏನಾಗುತ್ತೆ ಅಂತಂದ್ರೆ, ಹಿಂಗೆ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಎಲ್ಲ ನಮ್ಮ ಹವ್ಯಕ ಬೆಳಗ್ಗೆ ಹೇಳೋದು ಇಷ್ಟೇನೆ. ರೈಟ್ ನೌ ಐ ಆಮ್ ಗೋಯಿಂಗ್ ಟು juggle these 3 stainless steel razor sharp knives with this black hair band. ಅದನ್ನು ಕಣ್ಮುಚ್ಕೊಂಡು ಮಾಡ್ತೀನಿ ಅನ್ಕೊಂಡ್ರ? ಇಲ್ಲ. ಬಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಪ್ಪಾ ಅಂತಂದ್ರೆ, ಈ ಚಾಕುನ ನಾನು ನನ್ನ ಗಲ್ಲದ ಮೇಲೆ ನಿಲ್ಲಿಸ್ಕೊಂಡು ಬ್ಯಾಲೆನ್ಸ್ ಮಾಡ್ತೀನಿ. ಬ್ಯಾಲೆನ್ಸ್ ಮಾಡಿ ನಾನು ಒಂದ್ಸಲಿ ಹಿಂಗೆ ಅಂದ್ಕೂಡ್ಲೆ ನೀವೆಲ್ಲರೂ 3, 2, 1 ಅಂತ ಹೇಳಬೇಕು. ಓಕೆನಾ? ಸರಿ, ಲೆಟ್ಸ್ ಡೂ ದ್ಯಾಟ್. ಇದು ಚಾಕುಗಳ ಜಗ್ಲಿಂಗ್ ಅಲ್ಲಿ ಇಲ್ಲಿವರೆಗೆ ನಾನು ಒಂದೇ ಸಲ ಎಡವಟ್ಟಾಗಿರೋದು, ಇವತ್ತು 2ನೇ ಸಲ ಮಾಡ್ತಾ ಇದ್ದೀನಿ. ಆಲ್ರೈಟ್, ಐ ಟ್ರೈ ಟು ಸ್ಟಾಪ್ ಇಟ್ ಸೇಫ್ಲಿ ಇನ್ 3, 2, 1. ಒಂದು ವಿಷಯ, ದಯವಿಟ್ಟು ಮನೆಯಲ್ಲಿ ಅದನ್ನ ಯಾರು ಟ್ರೈ ಮಾಡಕ್ ಹೋಗ್ಬೇಡಿ. ಓಕೆ, ನಾನು ಸಾಗರದವನಾದರೂ ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಾಗಿರೋದಕ್ಕೆ, ಬೆಂಗಳೂರು ಟ್ರಾಫಿಕಲ್ಲಿ ಓಡ್ಸಕ್ಕೆ ಅಂತ ಹೇಳ್ಬಿಟ್ಟು ಈ ಸೈಕಲ್ ಇಟ್ಕೊಂಡಿದ್ದೀನಿ. ಈ ಸೈಕಲಲ್ಲಿ ಬೆಂಗಳೂರು ಟ್ರಾಫಿಕಲ್ಲಿ ಓಡಾಡೋದು ತುಂಬ ಸುಲಭ. ಹಂಗೆ
ನೋಡೋಣ ಅಂತ ನಾನೇನು ಅನ್ಕೊಂಡೆ, ಇದ್ರೊಟ್ಟಿಗೆ ಜಗ್ಲಿಂಗ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಸೊ ಯೂನಿಸೈಕಲ್ ಒಟ್ಟಿಗೆ ಜಗ್ಲಿಂಗ್ ಇಷ್ಟೇ ಆದರೆ ಓಕೆ, ಹಿಂಗೆ ಒಂದ್ಸಲಿ ಪರ್ಫಾರ್ಮ್ ಮಾಡ್ತಾ ಇರ್ಬೇಕು. ಯಾಕಂದರೆ ನಾನು ಇದನ್ನು ಆಲ್ಮೋಸ್ಟ್ 16 ವರ್ಷದಿಂದ ಮಾಡ್ತಾ ಇದ್ದೀನಿ. ಸುಮಾರು ವರ್ಷಗಳಿಂದ ನಾನು ಹಿಂಗೆ ಒಂದು ಶೋ ಮಾಡ್ತಾ ಇರ್ಬೇಕಾದ್ರೆ ಒಂದು ಪುಟ್ಟ ಹುಡುಗಿ ಕೂತಿತ್ತು, ಆಲ್ಮೋಸ್ಟ್ 7 ಥರನೇ ಇದ್ದವಳು. ಅವ್ರು ನಾನು ಹೇಳಿದ್ರು, ತೇಜಸ್ವಿ ಈಗ ಯೂನಿಸೈಕಲ್ ಮೇಲೆ ಕೂತ್ಕೊಂಡು ಸೊಂಟದಲ್ಲಿ ಹುಲ್ಲ ಹೋಗು ತಿರುಗಿಸ್ತಾ ಜಗ್ಲಿಂಗ್ ಮಾಡೋ ನೋಡೋಣ ಅಂತ. ನನಗನ್ನಿಸ್ತು, ಇದು ಸ್ವಲ್ಪ ಕಷ್ಟ ಇದೆಯಲ್ವಾ, ಗೂಗಲ್ ಮಾಡಿದೆ ಎಷ್ಟು ಜನ ಮಾಡ್ತಾರೆ ಅಂತ. ಅವಾಗ ಒಂದು 5-6 ಜನ ಇದ್ರು ಇಡೀ ವರ್ಲ್ಡಲ್ಲಿ ಮಾಡೋರು. ಈಗೊಂದು 10-15 ಜನ ಆಗಿರ್ಬೋದು. ಸೊ ವರ್ಲ್ಡಲ್ಲೇ ಒಂದು 10-15 ಜನ ಮಾಡುವಂತಹ ಒಂದು ಆ್ಯಕ್ಟ್ನ ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈಗ ಯೂನಿಸೈಕಲ್ ಮೇಲೆ ಕೂತ್ಕೊಂಡು ಸೊಂಟದಲ್ಲಿ ಹುಲ್ಲುಬು ತಿರುಗಿಸ್ತಾ ಅದರೊಟ್ಟಿಗೆ ಜಗ್ಲಿಂಗ್ ಮಾಡೋದು. ಯಾರು ಹೇಳಿದ ಗಂಡಸ್ರಿಗೆ ಮಲ್ಟಿ ಟಾಸ್ಕ್ ಮಾಡಕ್ ಆಗಲ್ಲ ಅಂತ? ನಾನು ಮಾಡೋದಲ್ಲ, ಅಟ್ಲೀಸ್ಟ್ ಒಂದು 5-6 ಸೆಕೆಂಡಿಗೆ ಆದರೂ. ಓಕೆ ಓಕೆ ಓಕೆ, ಅದು ಮಲ್ಟಿ ಟಾಸ್ಕಿಂಗ್. ಆದರೆ ಈಗ ನಾನು ಎಷ್ಟು ಬಾಲ್ ಜಗ್ಲಿಂಗ್ ಮಾಡ್ತೀನಿ ಅಂತ ಎಷ್ಟು ಜನ ಕ್ಯೂರಿಯಾಸಿಟಿ ಇದೆ ಇಲ್ಲಿ. ಓಕೆ, ವಾಟ್ ಇಸ್ 3 + 3? 3ಕ್ಕೆ 3 ಸೇರಿಸಿದ್ರೆ 6. ಎಸ್, ಈಗ 6 ಬಾಲೇ ಜಗ್ಲಿಂಗ್ ಮಾಡಿ ತೋರಿಸ್ಲಿ ಅಂತ ಎಷ್ಟು ಜನಕ್ಕಿದೆ? ಇದು 5 ಬಾಲ್ ಜಗ್ಲಿಂಗ್. ಆಕ್ಚುಲಿ ಹೇಳ್ಬೇಕಂದ್ರೆ 6 ಬಾಲ್ ಜಗ್ಲಿಂಗ್ ಮಾಡಿ ತೋರಿಸ್ಲಿ ಅಂತ ಎಷ್ಟು ಜನಕ್ಕಿದೆ? ಸರಿ 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 ಸರಿ. ಇದಕ್ಕೆ ನೀವುಗಳೆಲ್ಲ ಜೋರಾಗಿ ಚಪ್ಪಾಳೆ ಹೊಡೆಯೋಕ್ಕೆ, ಶಿಲ್ಲೆ ಹೊಡೆಯಕ್ಕೆ ಬಂದರೆ ಶಿಲ್ಲೆ ಹೊಡೆಯೋಕ್ಕೆ, ಕೂಗಕ್ಕೆ ಬಂದರೆ ಕೂಗಕ್ಕೆ ರೆಡಿಯಾಗಿರ್ಬೇಕು. ಅದು ಹೆಂಗೆ ಗೊತ್ತಾ, ಹಿಂಗೆ ಬಾಲ್ ಬಿತ್ತು ಅಂದರೆ ಜೋರಾಗಿ ಚಪ್ಪಾಳೆ ಹೊಡಿಬೇಕು ಅಂತ ಅರ್ಥ, ಆಯ್ತಾ? 6 ಬಾಲಿಗೆ ಮಾತ್ರ ಅದು. ಸರಿ, ಟ್ರೈ ಮಾಡೋಣ ಒಂದ್ಸಲಿ. ಸೂಪರ್ 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 ಸೂಪರ್. ಸೊ ಈಗ 3 3 6. ಇನ್ನೊಂದ್ಸಲಿ ಮಾಡ್ತೀನಿ ನೋಡಿ. ಈಗ ನಂದು ಆಕ್ಟ್ನ ಗ್ರ್ಯಾಂಡ್ ಫಿನಾಲೆಗೆ ಹೋಗ್ತಾ ಇದ್ದೀವಿ. ಓಕೆ, ಯಾಕೋ ಇವತ್ತು ಒಂದು ಸ್ವಲ್ಪ ಮೂಡ್ ಸರಿ ಇಲ್ಲ ಅನ್ಸುತ್ತೆ. ಬಾಲಿಗೆ ತುಂಬ ಜಾಸ್ತಿ ಟಯರ್ಡ್ ಆಗಿಬಿಟ್ಟಿದೆ ಅನ್ಸುತ್ತೆ ಇಲ್ಲೆಲ್ಲ ಓಡಾಡಿ ಓಡಾಡಿ. ಈಗ ನನ್ನ ಒಂದು ಗ್ರ್ಯಾಂಡ್ ಫಿನಾಲೆ ಆಫ್ ದಿಸ್ ಆ್ಯಕ್ಟ್ ಗೆ ನೀವೆಲ್ಲರೂ ರೆಡಿ ಇದ್ದರೆ ಏನು ಮಾಡಿ ಗೊತ್ತಾ, ಎಲ್ಲರೂ ನಿಮ್ಮ ಕೈಗಳನ್ನು ಮೇಲಕ್ಕೆ ಎತ್ತಿ ಚಪ್ಪಾಳೆ ಹೊಡಿಯೋಕ್ಕೆ ರೆಡಿ ಇರಿ. ಚಪ್ಪಾಳೆ ಹೊಡಿಬೇಡಿ, ಚಪ್ಪಾಳೆ ಹೊಡಿಯೋಕ್ಕೆ ರೆಡಿ ಇರಿ. ಪ್ರತಿ ಸಲ ಈ ಸ್ಕಿಪ್ಪಿಂಗ್ ರೋಪ್ ನೆಲಕ್ಕೆ ಟಚ್ ಆದ ಕೂಡಲೇ ಚಪ್ಪಾಳೆ ಹೊಡಿಬೇಕು. ಒಂದ್ಸಲಿ ಚಪ್ಪಾಳೆ ಹೊಡಿಬೇಕು. ಪ್ರತಿ ಸಲ ಈ ಸ್ಕಿಪ್ಪಿಂಗ್ ರೋಪ್ ನೆಲಕ್ಕೆ ಟಚ್ ಆದ ಕೂಡಲೇ ಒಂದ್ಸಲಿ ಚಪ್ಪಾಳೆ ಹೊಡಿಬೇಕು. ರೆಡಿನಾ? ಒಂದ್ಸಲಿ ಟ್ರೈ ಮಾಡೋಣ. ಬರೀ ಸ್ಕಿಪ್ಪಿಂಗ್ ಮಾಡಿ ಇಷ್ಟೊಂದು ಚಪ್ಪಾಳೆ ತಗೊಳ್ಳೋದು ನಾನು ಒಬ್ಬನೇ ಅನ್ಸುತ್ತೆ. ಆದರೆ ನಿಮಗೆ ನಾನು ಅದು ಗ್ರ್ಯಾಂಡ್ ಫಿನಾಲೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಈಗ ನಾನು ನನ್ನ ಯೂನಿಸೈಕಲ್ ಮೇಲೆ ಕೂತ್ಕೊಂಡು, ಒಂದು ಚಕ್ರದ ಸೈಕಲ್ ಮೇಲೆ ಕೂತ್ಕೊಂಡು ಸ್ಕಿಪ್ಪಿಂಗ್ ಮಾಡ್ತಾ ಇದ್ದೀನಿ. ರೆಡಿ, ಗೋ. ಅಷ್ಟೇ ಅಲ್ಲ, ಉಲ್ಟಾ ಕೂಡ ಸ್ಕಿಪ್ಪಿಂಗ್ ಮಾಡ್ತೀನಿ ಇದರ ಮೇಲೆ. ಎಲ್ಲರಿಗೂ ಧನ್ಯವಾದಗಳು. ದ್ಯಾಟ್ ವಾಸ್ ಮೈ ಆ್ಯಕ್ಟ್. ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ನನಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಮುಂದೆ ಪರ್ಫಾರ್ಮ್ ಮಾಡಿ ನನಗೂ ತುಂಬ ಖುಷಿ ಆಯಿತು. ಹಾಗೆ ನಂದು ಇನ್ನೂ ಒಂದು ಪರ್ಫಾರ್ಮೆನ್ಸ್ ಇದೆ ಇನ್ನೊಂದು ವೇದಿಕೆಯಲ್ಲಿ, ಒಂದು 8 ಗಂಟೆ 8:15 ಹೊತ್ತಿಗೆ. ಅದು ಇದಕ್ಕಿಂತ ವಿಶೇಷವಾಗಿರುತ್ತೆ ಅನ್ನೋ ಗ್ಯಾರಂಟಿ ನಾನು ಕೊಡಬಲ್ಲೆ. ಹಾಗಾಗಿ ಮಿಸ್ ಮಾಡಬೇಡಿ. ನಮಸ್ಕಾರ.